ಎಕ್ಸ್ಕ್ಯೂಸ್ ಮೀ ಮೇಡಮ್, ಸ್ವಲ್ಪ ಈ ಅಡ್ರೆಸ್ ಎಲ್ಲಿದೆ ಅಂತ ಹೇಳ್ತೀರಾ? ಭಾರ್ಗವಿ, ಏನಮ್ಮ ಯಾಕೆ ಇಷ್ಟು ಗಾಬರಿ ಆಗಿದೆಯಾ? ಸರಸು ಇನ್ನು ಕಾಲೇಜಿಂದ ಬಂದಿಲ್ಲ ಕಣಮ್ಮ. ಸಿನಿಮಾ ಗಿನ್ಮಾಗ್ ಹೋಗಿರ್ಬೇಕು. ಇಲ್ಲಮ್ಮ, ಅವ್ರ ಫ್ರೆಂಡ್ಸ್ ಮನೆಗೆಲ್ಲ ಫೋನ್ ಮಾಡಿದ್ದೆ. ಸಿದ್ದನ್ನು ಕಾಲೇಜಿಗೆ ಕಳಿಸಿದ್ದೆ. 4 ಗಂಟೆಗೆ ಕಾಲೇಜ್ ಬಿಟ್ರಂತೆ, ಮನೆಗೆ ಹೋಗ್ತೀನಿ ಅಂತೇಳಿ ಹೊರಟ್ರಂತೆ. ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಸಿದ್ದಯ್ಯ ಯಾವ್ದಾದ್ರೂ ಫ್ರೆಂಡ್ಸ್ ಮನೆಗೆ ಹೋಗಿರ್ಬೇಕು. ಹೇಳ್ದೆ ಅವಳು ಹಾಗೆಲ್ಲ ಹೋಗಲ್ಲ. ನನ್ಗೆ ಯಾಕೋ ಭಯವಾಗ್ತಾ ಇದೆ. ಕಾಲ ಬೇರೆ ಕೆಟ್ಟಿದೆ. ಭಾರ್ಗವಿ, ನೀನಾದ್ರೂ ಸ್ವಲ್ಪ ನೋಡಬಾರ್ದಾ? ಹಲೋ, ಕಂಟ್ರೋಲ್ ರೂಮ್. ನಾನು ಭಾರ್ಗವಿ ಮಾತಾಡ್ತಿದ್ದೀನಿ. ನನ್ನ ತಂಗಿ ಸರ್ಸು 4 ಗಂಟೆ ಕಾಲೇಜ್ ಬಿಟ್ಟವಳು ಇನ್ನೂ ಬಂದಿಲ್ಲ. ಹಾಗೆ ಮೊಬೈಲ್ ಯೂನಿಟ್ಗೆಲ್ಲ ಮೆಸೇಜ್ ಕಳಿಸ್ಬಿಡಿ, ನಾನೀಗಲೇ ಬರ್ತೀನಿ. ಓಕೆ? ಯಾರಾದರೂ ನಿನ್ ಮೇಲಿನ ದ್ವೇಷಕ್ಕೆ ನಿನ್ ಬ್ಲಾಕ್ ಮೇಲ್ ಮಾಡೋದಕ್ಕೋಸ್ಕರ ಕಿಡ್ನಾಪ್ ಮಾಡಿದಾರಾ? ನನಗೇನು ಗೊತ್ತಾಗ್ತಿಲ್ಲ ಸರ್. ನೀನ್ ಮನೆಗೆ ಹೋಗಿ ನಿಮ್ ತಾಯಿಗೆ ಸಮಾಧಾನ ಮಾಡು. ನಿನ್ ತಂಗಿನ ಹುಡ್ಕೋ ಜವಾಬ್ದಾರಿ ನಾನ್ ತಗೋತೀನಿ. ಭಾರ್ಗವಿ, ಸರಸು ಸಿಕ್ಕಿದ್ಲೇನೆ? ಯಾಕೆ? ಉತ್ತರ ಕೊಡೆ, ಮಾತಾಡೆ. ಅಮ್ಮ, ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಮ್ಮ. ಸರ್ಸು ಮನೆಗೆ ಬರ್ತಾಳಮ್ಮ, ಅವಳಿಗೇನೂ ಆಗಲ್ಲ. ಧೈರ್ಯವಾಗಿರಮ್ಮ. ಬಾ. ಸಿದ್ದಯ್ಯ, ಏನಾಯ್ತು? ಯಾಕೆ ಕೂತ್ಕೊಂಡೆ? ನನ್ನ ಮಗಳಿಗೇನು ಆಗಲ್ಲ ಅಂತಿದ್ದಿಲ್ಲ. ಹೆಣುವಾಗ ಮನೆಗೆ ಬಂದಿದ್ದಾಳಲ್ಲೇ. ಅಯ್ಯೋ, ಡ್ಯೂಟಿ ಡ್ಯೂಟಿ ಅಂತ ಹೇಳಿ ನಿನ್ ತಂಗಿ ದೇಹನ ಸುಡೋ ಮಟ್ಟಿಗೆ ತಂದ್ಬಿಟ್ಟಲ್ಲೇ. ನಾನು ಬಡ್ಕೊಂಡೆ, ದುಷ್ಟ ವಿರೋಧ ಕಟ್ಕೋಬೇಡ ಅಂತ ನನ್ನ ಮಾತು ಕೇಳ್ದ್ಯಾ ನೀನು? ಅಯ್ಯೋ ಸರ್ಸು, ಅಕ್ಕನ ಪೊಲೀಸ್ ಉದ್ಯೋಗಕ್ಕೆ ನಿನ್ನ ಪ್ರಾಣನೇ ಅರ್ಪಣೆ ಮಾಡಿಬಿಟ್ಟಲ್ಲೇ. ಅಯ್ಯೋ, ನಿನ್ ಕಳ್ಕೊಂಡು ನಾನಿರಲ್ಲ, ನಿನ್ ಕಳ್ಕೊಂಡು ನಾನಿರಲ್ಲ. ಅಮ್ಮ ಪ್ಲೀಸ್. ಅಯ್ಯೋ ಅಮ್ಮವ್ರೆ, ಅಮ್ಮವ್ರೆ, ಅಯ್ಯೋ ಅಮ್ಮವ್ರೆ. ಅಮ್ಮ, ಎಂಥ ಅನಾಹುತ ಮಾಡ್ಕೊಂಡಿದ್ಯಮ್ಮ. ರಿವಾಲ್ವರ್ನಿಂದ ಹಗ್ಗನ ಸುಡೋ ಬದಲು ನನ್ನೆದೆ ಹೊಡೆದು ನನ್ನನ್ನು ಯಾಕೆ ಸಾಯಿಸ್ಲಿಲ್ಲ? ನನ್ನ ಯಾಕೆ ಉಳಿಸ್ದೆ?
ಅಮ್ಮ, ನಿನ್ ಮೇಲೆ ಆಣೆಯಾಗಿ ಹೇಳ್ತಾ ಇದ್ದೀನಿ, ನನ್ನ ತಂಗಿ ಸರಸು ಸಾವು ಕಾರಣರಾದವರು ಅವ್ರು ಯಾರೇ ಆಗಿರ್ಲಿ, ಅವ್ರನ್ನ ಹಿಡಿದು ಶಿಕ್ಷೆ ಕೊಡಿಸ್ತೀನಿ. ಬಿಡಲ್ಲ ಬಿಡಲ್ಲ. ಅವ್ರನ್ನ ಹಿಡಿದು ಶಿಕ್ಷೆ ಕೊಡಿಸಿದ್ರೆ ನನ್ನ ಸರಸು ಬಂದ್ಬಿಡ್ತಾಳೇನೆ. ಅವಳು ಬರಲ್ಲಮ್ಮ, ಆದ್ರೆ ಅವಳ ಆತ್ಮಕ್ಕಾದ್ರೂ ಶಾಂತಿ ಸಿಗುತ್ತಲ್ಲ. ನಾವು ಪೊಲೀಸ್ನವ್ರು ನಿಜ, ನಮ್ಮ ಕೈಲಿ ಅಧಿಕಾರ ಇದೆ ಅಂತ ನೀನ್ ಹೇಳಿದಾಗೆ ಎಲ್ಲರೂ ಕಸಿ ವಿಚಾರಣೆ ಮಾಡಕ್ಕಾಗಲ್ಲ. ನಮಗೂ ಕೆಲವು ಪ್ರೊಸೀಜರ್ಸ್ಗಳಿವೆ. ಸತ್ತವಳು ನಿಮ್ ತಂಗಿ ಅಂತ ರೂಲ್ಸ್ನ ಬದಲಾಯಿಸೋಕ್ಕಾಗೋಲ್ಲಮ್ಮ. ಸರ್, ಒಂದ್ ರೀತಿಲಿ ನೋಡಿದ್ರೆ ಇವ್ರ ತಂಗಿ ಸಾವಿಗೆ ಇವರೇ ಕಾರಣ ಸರ್. ಕೈಗೆ ಯಾರೇ ಸಿಗ್ಲಿ ಬ್ಯಾಡ್ ಎಲಿಮೆಂಟ್ಸ್ ಅಂತ ಟ್ರೀಟ್ ಮಾಡಿ ಮನಸ್ಸಿಗೆ ಬಂದಾಗ ಅವಮಾನ ಮಾಡ್ತಿದ್ರು, ಹಿಂಸೆ ಕೊಡ್ತಿದ್ರು ಸರ್, ಲೈಕ್ ಎ ಸ್ಯಾಡಿಸ್ಟ್. ಯಾರೋ ನಿಮ್ಮ ಮೇಲೆ ಸೇಡ್ ತೀಸ್ಕೊಳ್ಳೋದಕ್ಕೆ ಈ ಕೆಲಸ ಮಾಡಿದಾರಂತ ಕಾಣುತ್ತೆ. ಅವ್ರು ಯಾರು ಅಂತ ಕಂಡು ಹಿಡಿಯೋದು ಬಹಳ ಕಷ್ಟ ಮೇಡಮ್. ಊರು ತುಂಬಾ ರೌಡಿಗಳಿದ್ದಾರೆ, ಯಾರು ಅಂತ ಹೇಳಕ್ಕಾಗುತ್ತೆ? ಯಾರೋ ಇವ್ರಿಗೆ ಬುದ್ಧಿ ಕಲ್ಸಕ್ಕೆ ಅಂತ ಹೀಗೆ ಮಾಡಿದ್ದಾರೆ. ಯಾರು ಅಂತ ಸಸ್ಪೆಕ್ಟ್ ಮಾಡೋದು, ಯಾರು ಅಂತ ಬಿಡೋದು ಒಂದು ಅರ್ಥ ಆಗ್ತಿಲ್ಲ. ಒಂದ್ ಸುಳಿವು ಸಿಗ್ದಂಗೆ ಕೊಲೆ ಮಾಡಿದ್ದಾರೆ. ಮಿಸ್ಟರ್ ದಯಾನಿಧಿ, ಈ ಕೇಸ್ನ ನೀವು ತಗೊಂಡು ಇನ್ವೆಸ್ಟಿಗೇಟ್ ಮಾಡಿ. ಓಕೆ ಸರ್. ಕ್ಯಾಬಿನೆಟ್ ಮೀಟಿಂಗ್ 11:45 ತಾನೆ? ಹೌದು ಸರ್. ನಗಣ ಸರ್, ನೀವೊಂದು 10 ನಿಮಿಷ ಬಿಟ್ಬಿಟ್ಟು ಬನ್ನಿ. ಸರಿ ಸರ್. ಭಾರ್ಗವಿ, ನಿನಗಾಗಿರೋ ಅನ್ಯಾಯಕ್ಕೆ ನಾನು ಅನುಕಂಪ ಮಾತ್ರ ತೋರಿಸ್ಬಲ್ಲೆ. ಐ ಆಮ್ ಸಾರಿ. ಆಗಿದ್ದಾಗೋಯ್ತು, ಸಮಾಧಾನ ಮಾಡ್ಕೊ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಸರ್? ನಾನೇನ್ ತಪ್ಪು ಮಾಡಿದೆ? ನ್ಯಾಯದಿಂದ, ನಿಷ್ಠೆಯಿಂದ, ಕರ್ತವ್ಯನೇ ದೇವರು ಅಂತ ತಿಳ್ಕೊಂಡಿದ್ರ ಬೆಲೆ ನನ್ನ ತಂಗಿ ಪ್ರಾಣನ ಸರ್. ಅವಳನ್ನೇ ಉಳಿಸ್ಕೊಳ್ಳೋಕಾಗ್ತಿದ್ಮೇಲೆ ಈ ಅಧಿಕಾರ ಯಾಕೆ, ಯೂನಿಫಾರ್ಮ್ ಯಾಕೆ, ಎಸ್.ಪಿ. ಪಟ್ಟ ಯಾಕೆ? ನಮ್ಮಂಥವ್ರಿಗೆ ಇಂಥ ಗತಿ ಬಂದ್ಮೇಲೆ ಇನ್ನು ಸಾಮಾನ್ಯ ಜನರ ಗತಿ ಏನ್ ಸರ್? ಏನ್ ಸರ್? ಅವ್ರು ಯಾರು ಅಂತ ಕಂಡು ಹಿಡಿದು ನ್ಯಾಯದ ಮುಂದೆ ನಿಲ್ಸು. ಸರ್, ಅವನ್ನ ಕಂಡು ಹಿಡಿಯೋದು ದೊಡ್ಡದಲ್ಲ ಸರ್. ಅವರು ಕಾನೂನ್ನೇ ನುಂಗಿ ನೀರು ಕುಡಿಯೋ ಖದೀಮರು. ಅವ್ರ ಕೈ ಬಹಳ ದೊಡ್ಡದು ಸರ್. ಸರ್, ನಾವ್ ಎಷ್ಟೋ ಸಾರಿ ನಮ್ಮ ಜೀವನೇ ಪಣವಾಗಿಟ್ಟು ಕಳ್ಳರ್ನ, ಖದೀಮರ್ನ, ಕೊಲೆಗಾರನ್ನ, ದೇಶದ್ರೋಹಿಗಳನ್ನ ಹಿಡಿತೀವಿ. ಆದ್ರೆ ಅವ್ರಿಗೆ ಶಿಕ್ಷೆ ಕೊಡೋ ಅಧಿಕಾರ ನಮಗಿಲ್ಲ. ಇಂಥ ಒಂದು ಡಿಪಾರ್ಟ್ಮೆಂಟ್ ಬೇಕಾ ಸರ್? ಟೆಲ್ ಮೀ. ಬೇಕಮ್ಮ. ಕತ್ಲಲ್ಲಿರೋ ಹೊಲಸನ್ನ ತೋರಿಸೋದಕ್ಕೆ ಸೂರ್ಯನ ಬೆಳಕು ಬೇಕೇ ಬೇಕು. ಆದ್ರೆ ಆ ಸೂರ್ಯನ ಬೆಳಕು ಹೊಲಸನ್ನ ತೊಳೆಯಲ್ಲಮ್ಮ. ಹಾಗೆ ನಿಮ್ ಡಿಪಾರ್ಟ್ಮೆಂಟ್ ಕೂಡ ಬೆಳಕಿನ ತರ. ಸರ್, ಒಬ್ಬ ಡಾಕ್ಟ್ರು ರೋಗಿಗೆ ಕಾಲು ಹುಣ್ಣಾಗಿ ಅದು ಯಾವ ಔಷಧಿಯಿಂದ ವಾಸಿ ಆಗ್ಲಿಲ್ಲ ಅಂದ್ರೆ ಕಾಲೇ ಕತ್ತರಿಸ್ತಾರಲ್ವಾ? ಅದೇ ರೀತಿ ಆ ಚಂಡಾಲರಿಗೆ ಶಿಕ್ಷೆ ಆಗ್ಲೇಬೇಕು. ಕಾನೂನ್ನ ನಿನ್ ಕೈಗೆ ತಗೊಳಕ್ಕಾಗಲ್ಲಮ್ಮ, ತಗೋಕೂಡ್ದು. ಹಾಗಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಸರ್. ಅದರಿಂದ ದುಷ್ಟರಿಗೆ ಶಿಕ್ಷೆ ಆಗ್ಬಿಡತ್ತಾ? ನಿನಗೇನ್ ಬೇಕು? ಅವ್ರಿಗೆ ಶಿಕ್ಷೆ ಆಗ್ಬೇಕು. ಎಸ್ ಸರ್. ಆಗತ್ತೆ ನೋಡು. ನಾಳೆ ನಾನು ಸ್ಟೇಟ್ಸ್ಗೆ ಹೋಗ್ತಾ ಇದ್ದೀನಿ. ಬರೋದೊಂದು 10 ದಿವಸ ಆಗತ್ತೆ. ಆವಾಗ ಲಾ ಅಂಡ್ ಆರ್ಡರ್ ನಿಮ್ ಕೈಲಿರುತ್ತೆ. ನಾವು ರಾಜ್ಯ ಆಳೋರು, ನೀವು ಕಾನೂನು ಪಾಲಿಸೋರು. ನಾವ್ ಏನೇ ಮಾಡಿದ್ರು ಅದು ಕಾನೂನಿನ ಚೌಕಟ್ಟಿನೊಳಗೆ ಇರಬೇಕೆ ಹೊರತು ಅದ್ರ ಎಲ್ಲೇ ಮೀರಬಾರದು. ಅರ್ಥ ಆಯ್ತಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಸರ್, ಪ್ಲೀಸ್. ಆವೇಶಕ್ಕೊಳಗಾಗಿ ಕರ್ತವ್ಯನ ಮರಿಬಾರದು ಭಾರ್ಗವಿ. ಬಿ ಪ್ರಾಕ್ಟಿಕಲ್. ಇದೆಲ್ಲ ಸರ್ ನನ್ನ ಪ್ರಶ್ನೆಗೆ ಉತ್ತರ. ಭಾರ್ಗವಿ, ಆಸ್ ಚೀಫ್ ಮಿನಿಸ್ಟರ್ ಅಂಡ್ ಹೋಮ್ ಮಿನಿಸ್ಟರ್ 10 ದಿವಸ ನಾವು ಊರಿನಲ್ಲಿ ಇರೋದಿಲ್ಲ.
ನಾನು ಹೇಳ್ತಿರೋದು ಭಾರ್ಗವಿ 10 ದಿವಸ ನಾವು ಊರಿನಲ್ಲಿರೋಲ್ಲ. ನೋ ಸರ್. ನನಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ನಾ ಹೋಗ್ತೀನಿ. ಹತ್ತು ದಿವಸ ನಾವು ಊರಿನಲ್ಲಿ ಇರೋದಿಲ್ಲ. ಸಾಯಂಕಾಲನಾ? ಓಕೆ, ಡೆಫಿನೆಟ್ ಆಗಿ ಬರ್ತೀನಿ. ಬಾಯ್. ಮೇಡಮ್, ನೀವಿಲ್ಲಿ ಇಷ್ಟೊತ್ತಿನಲ್ಲಿ ಎನಿಥಿಂಗ್ ಸೀರಿಯಸ್? ಎಸ್, ನನ್ನ ತಂಗಿನ ಸಾಯಿಸಿದ್ ಯಾರು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಮೇಡಮ್, ಆ ಮರ್ಡರ್ ಯಾರು ಅಂತ ನಂಗೆ ಗೊತ್ತಿದ್ರೆ ನಾನೇ ಅವನ್ನ ಅರೆಸ್ಟ್ ಮಾಡಿ FIR ರೆಡಿ ಮಾಡ್ತಾ ಇದ್ದೆ. ಶಟ್ ಅಪ್. ಮರ್ಯಾದೆಯಾಗಿ ಹೇಳ್ತೀಯೋ ಇಲ್ಲ? ಐ ಸೆಡ್ ಐ ಡೋಂಟ್ ನೋ. ನೀನೊಬ್ಬ ಸೀನಿಯರ್ ಪೊಲೀಸ್ ಆಫೀಸರ್ ಅಂತ ಇಷ್ಟೊತ್ತು ನಿನಗೆ ಮರ್ಯಾದೆ ಕೊಟ್ಟೆ, ಬಟ್ ಯು ಡೋಂಟ್ ಡಿಸರ್ವ್ ಇಟ್. ಈಗ ಜೂನಿಯರ್ ಆಫೀಸರ್ನ ಹೈ ಹ್ಯಾಂಡೆಡ್ ಆಗಿ ಅಸಾಲ್ಟ್ ಮಾಡಿದೆ ಅಂತ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಇದು ಸಾಕ್ಷಿಗೆ ಒಬ್ಬ ಹೈಯರ್ ಆಫೀಸರ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ಪ್ರೂವ್ ಮಾಡೋಕೆ. ನೀವು ಕಾನೂನು ಕೈ ತಗೊಳ್ಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಈಗ ನೀನ್ ನಿಜ ಹೇಳ್ದಿದ್ರೆ ನಿನ್ ರಿವಾಲ್ವಾರ್ನಿಂದ ನಿನ್ನನ್ನೇ ಕೊಂದು ನೀನೇ ಸೂಸೈಡ್ ಮಾಡ್ಕೊಂಡಿದ್ಯಾ ಅಂತ ಫೈಲ್ ಓಪನ್ ಮಾಡಿ ಕೇಸ್ ಕ್ಲೋಸ್ ಮಾಡ್ತೀನಿ. ಕಮ್ ಆನ್, ಸ್ಪೀಕ್ ಔಟ್, ಸ್ಪೀಕ್ ಔಟ್. ಪ್ಲೀಸ್, ಅಕೊಲೆ ಮಾಡಿದ್ದು ನನ್ನ ತಂಗಿನ ಕೊಲೆ ಮಾಡಿದ್ಯಾರು ಹೇಳು. ಗೊತ್ತಿಲ್ಲ. ಗೊತ್ತಿಲ್ಲ? ಹೇಳ್ತೀನಿ. ನಟರಾಜ. ನಟರಾಜ್. ನನ್ ತಂಗಿನ ಕೊಂದಿದ್ದು ಜಾನಿ ನೀನು, ಮತ್ತಿನ್ಯಾರು? ಹೇಳೋ. ಹೇಳ್ತೀನಿ, ಮಚ್ಚೇಶ್ವರ.
ಎಕ್ಸ್ಕ್ಯೂಸ್ ಮೀ ಸರ್, ಎಸ್ ಮೇಡಮ್. ಇಲ್ಲಿ ಮಚ್ಚೇಶ್ವರ ಅಂತಿದ್ದಾರಾ? ಯಾವರು? ಲೋಕಲ್. ಅಂಥವ್ರು ಯಾರು ಇಲ್ವಲ್ಲ. ಥ್ಯಾಂಕ್ ಯು. ಯಾವಾಗ ಬಂದ್ರಿ? ಆಗ್ಲೇ ಬಂದೆ. ನಮಸ್ಕಾರ ಧಣಿ. ನೀವ್ ಹೇಳ್ದ ಹಾಗೆ 5 ನಕ್ಷತ್ರದ ಹೋಟೆಲ್ ಉಳ್ಕೊಂಡಿದ್ದೆ, ಬೇಜಾರಾಗೋಯ್ತು. 3 ನಕ್ಷತ್ರಕ್ಕೆ ಬಂದೆ, ಮಜಾನೇ ಸಿಗ್ಲಿಲ್ಲ. ಅದಕ್ಕೀಗ ನಿಮ್ಮ ಈಜುಕೊಳದ ಎಸ್ಟೇಟಿಗೆ ಹೊರಟಿದ್ದೀನಿ. ನನ್ನ ಮಚ್ಚೇಶ್ವರ ಅನ್ನೋ ಹೆಸರು ಬದಲಾಯಿಸ್ಕೊಂಡಿದ್ದೀನಿ. ನಾನೀಗ ದೊರೆ ಕಂಡಂಗೆ ಕಾಣ್ತೀನಿ. ನೀವು ನೋಡಿದ್ರು ಗುರ್ತಿಡಿಯಂಗಿಲ್ಲ. ಬರ್ತೀನಿ ಈಜುಕೊಳದ ಎಸ್ಟೇಟಿಗೆ. ನಿನ್ ತಂಗಿನ ಸಾಯಿಸಿದ್ದು ನಾನೇ. ಯಾಕೆ? ನಮ್ ಧಣಿ ಹೆಬ್ಬೆಟ್ಟೆಲ್ಲಪ್ಪನ್ ಕೆಣಕಿದ್ದಲ್ಲ, ಅದಕ್ಕೆ. ಈಗ ನಿನ್ ಕಥೆನ ಈ ಕರೆಂಟಿಂದನೇ ಮುಗಿಸ್ಬಿಡ್ತೀನಿ. ಭಾರ್ಗವಿ, ಭಾರ್ಗವಿ, ಆರ್ ಯು ಎ ಪೊಲೀಸ್ ಆಫೀಸರ್ ಆರ್ ಎ ಕಿಲ್ಲರ್? ಕಂಡ್ಕೊಂಡವ್ರನ್ನೆಲ್ಲ ಸಾಯಿಸೋದೇ ನಿನ್ ಡ್ಯೂಟಿ ಅಂತ ತಿಳ್ಕೊಂಡಿದ್ಯಾ? ನಾನು ಯಾರನ್ನು ಕೊಲೆ ಮಾಡಿಲ್ಲ ಸರ್. ವಾಟ್ ಅಬೌಟ್ ದಯಾನಿಧಿ? ಅವನ್ ಸತ್ತಿದ್ದು ನನ್ನ ಬುಲೆಟ್ ನಿಂದ ಅಲ್ಲ, ಬೇರೆ ರಿವಾಲ್ವರ್ ನಿಂದ ಅಂತ ಬ್ಯಾಲಿಸ್ಟಿಕ್ ರಿಪೋರ್ಟ್ ಇದೆ. ವಾಟ್ ಅಬೌಟ್ ಜಾನಿ? ಅವನ್ ಮೇಲಿನಿಂದ ಬಿದ್ದು ಸತ್ತ. ವಾಟ್ ಅಬೌಟ್ ನಟರಾಜ್? ಆಕ್ಸಿಡೆಂಟ್ ನಲ್ಲಿ ಸತ್ತ. ಮಚ್ಚೇಶ್ವರನ್ನ ಮನುಷ್ಯತ್ವ ಇಲ್ಲದೆ ಮುಗಿಸಿದ್ದು ನೀನೇ ತಾನೇ? ನೋ ಸರ್, ಅವನ್ ನನ್ನನ್ನು ಕೊಲ್ಲೋಕ್ ಪ್ರಯತ್ನ ಪಟ್ಟ. ಅವನ್ ಗುಂಡೆಲ್ ಅವನೇ ಬಿದ್ದ, ನಾಟ್ ಆಫ್ ಮೈ ಬುಲೆಟ್. ಅವನ್ ಸತ್ತಿದ್ದು ಶಾರ್ಟ್ ಸರ್ಕ್ಯೂಟ್ ನಿಂದ ಅಂತ ಪ್ರೂಫ್ ಇದೆ. ನೋ, ಆ 4 ಜನಕ್ಕೂ ನಿನಗೂ ವೈರತ್ವ ಇತ್ತು ಅಂತ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ. ನಿನ್ನ ಪೊಲೀಸ್ ಬುದ್ಧಿನ ಉಪಯೋಗಿಸಿ ಯಾವಕ್ಲೂ ಬಿಡದೆ ಆ 4 ಜನನು ಕೊಲೆ ಮಾಡಿದ್ಯಾ. ನಿನ್ನಂತ ಕೊಲೆಗಾರನ ಸರ್ವಿಸ್ ನಲ್ಲಿ ಇಟ್ಕೊಳ್ಳೋದು ಕಾನೂನು ವಿರುದ್ಧ. ಸಸ್ಪೆಂಡ್ ಮಾಡ್ತೀರಾ ಇಲ್ಲ ಡಿಸ್ಮಿಸ್ ಮಾಡ್ತೀರಾ? ನಿಮಗ ಆ ಕಷ್ಟ ಬೇಕಾಗಿಲ್ಲ, ನಾನೇ ರಾಜೀನಾಮೆ ಕೊಡ್ತೀನಿ. ಭಾರ್ಗವಿ, ನೀನ್ ರಿಸೈನ್ ಮಾಡಿ ನಿನ್ ಗುರಿ ಸಾಹಸ ಕೊಟ್ಟಿದ್ಯಾ? ಎಸ್. ಆಫೀಸರ್ಸ್, ಅರೆಸ್ಟ್ ಹರ್. ನಿನ್ ಗುರಿ ಎಲ್ಲಪ್ಪ ಅಂತ ನನಗೆ ಗೊತ್ತು, ಅವನ್ನ ಕೊಲ್ತೀಯ ಅಂತಾನು ನನಗೆ ಗೊತ್ತು. ನಿನ್ನ ಚಾಣಾಕ್ಷ ಬುದ್ಧಿ ಉಪಯೋಗಿಸಿ ಕಾನೂನಿಂದ ತಪ್ಪಿಸ್ಕೊತೀಯ ಅಂತಾನು ಗೊತ್ತು. ಬಟ್ ಐ ವೋಂಟ್ ಅಲೋ ಇಟ್. ಟೇಕ್ ಹರ್ ಇಂಟು ಕಸ್ಟಡಿ. ಮಿಸ್ಟರ್ ನರಸಿಂಹ, ಉರಿತಿರೋ ಬೆಂಕಿನ ಕಟ್ ಹಾಕೋ ಪ್ರಯತ್ನ ಪಡ್ತಿದ್ಯಾ? ಪ್ರಯತ್ನ ಪಡ್ತಿಲ್ಲ, ಕಟ್ ಹಾಕ್ತೀನಿ. ಟೇಕ್ ಹರ್. ಡ್ರಾಪ್ ಇಡೀರಿ ಸರ್, ಇಡೀರಿ. ಡೌನ್ ಫ್ರಮ್ ದ ಜೀಪ್. ಶಂಕರ್, ನೀವು? ಹೌದು ಭಾರ್ಗವಿ, ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಹೀಗೆ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಶಂಕರ್, ನೀವು ನಿಜವಾಗ್ಲೂ ಪೊಲೀಸಾ? ನೋ, ಐ ಆಮ್ ನಾಟ್ ಅ ಪೊಲೀಸ್ ಮ್ಯಾನ್. ಮತ್ತೆ ಈ ಯೂನಿಫಾರ್ಮ್? ಅದ್ರ ಹಿಂದೆ ಒಂದು ಕಥೆನೇ ಇದೆ.